ಗೈಸ್, ಇವರು ಏನು ಇದ್ದಿದ್ದಿಲ್ಲ ಅಂದ್ರೆ ದೇವ್ರ ಮನೆ ಅಂಗಡಿಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರೆ ಅದನ್ನ ಕ್ರಿಯೇಟ್ ಮಾಡಿದ್ದೆ ಇವರು. ಹೇ, ಅವ್ರೇನು ನಮ್ ದೇವ್ರನ್ನ ಕ್ರಿಯೇಟ್ ಮಾಡೋದು? ಫಸ್ಟ್ ಅವ್ರ ಸ್ಟೋರಿ ತಿಳ್ಕೊಣ ಬನ್ನಿ. ಇಯರ್ 1848. ಕೇರಳದಲ್ಲಿ ಒಬ್ಬ ಹುಡುಗ ಹುಡ್ತಾನೆ. ಆ ಹುಡುಗನ ಹೆಸರು ರಾಜಾ ರವಿವರ್ಮ. ಆ ಹುಡುಗ ನಾರ್ಮಲ್ ಕಿಡ್ಸ್ ತರ ಇರ್ಲಿಲ್ಲ. ನೆಲ ಸಿಕ್ತಾ ಡ್ರಾಯಿಂಗ್ ಮಾಡು, ಗೋಡೆ ಸಿಕ್ತಾ ಡ್ರಾಯಿಂಗ್ ಮಾಡು, ಅದೇ ಪ್ಯಾಷನ್ ಇಟ್ಕೊಂಡು ಒಬ್ಬ ಆರ್ಟಿಸ್ಟ್ ಆಗ್ತಾರೆ. ಪ್ಯಾಲೇಸ್ ವಿಸಿಟ್ ಮಾಡಿ ರಾಜಾ ರಾಣಿ ಫೋಟೋ ಡ್ರಾ ಮಾಡಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗ್ತಾರೆ. ಅವಾಗಿನ ಪೇಂಟಿಂಗ್ಸ್ ಈ ತರ ಇರುತ್ತೆ, ವಿಚ್ ಆರ್ ಇನ್ಸ್ಪೈರ್ಡ್ ಬೈ ದಿ ಟೆಂಪಲ್ ಸ್ಟ್ರಕ್ಚರ್ಸ್. ಕಾಮನ್ ಮ್ಯಾನಿಗೆ ಅದನ್ನ ನೋಡಕ್ ಬಿಟ್ರೆ ತಗೊಳಕ್ ಆಗ್ತಾ ಇರಂಗಿಲ್ಲ, ಯಾಕಂದ್ರೆ ಅಷ್ಟು ಎಕ್ಸ್ಪೆನ್ಸ್ ಅದು. ಅದನ್ನ ನೋಡಿ ರಾಜಾ ರವಿವರ್ಮ ಒಂದು ಡಿಸಿಷನ್ಗೆ ಬರ್ತಾರೆ, ದ್ಯಾಟ್ ಚೇಂಜ್ ದಿ ಇಂಡಿಯನ್ ಹಿಸ್ಟ್ರಿ. ಏನಂದ್ರೆ ರಾಮಾಯಣ, ಮಹಾಭಾರತ ಅಂತ ಎಪಿಕ್ಸ್ ನ ಕ್ಯಾರೆಕ್ಟರ್ ನ ಡ್ರಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಗೊಂದು ಈಸಿ ಫಾರ್ಮ್ ಅಲ್ಲಿ ಹೇಳ್ಬೇಕಂದ್ರೆ, ಜನರು ದೇವ್ರನ್ನ ಎಲ್ಲಿ ನೋಡ್ತಿದ್ರು? ಗುಡಿ ಮತ್ತೆ ಗೋಪುರಗಳಲ್ಲಿ. ಇವ್ರೇನ್ ಮಾಡ್ತಾರೆ ಗೊತ್ತಾ? ದೇವ್ರನ್ನ ಇಮ್ಯಾಜಿನ್ ಮಾಡ್ತಾರೆ ಹ್ಯೂಮನ್ ಫಾರ್ಮ್ ಅಲ್ಲಿ, ಮತ್ತೆ ಡ್ರಾ ಮಾಡ್ತಿದ್ರು. ಜನರು ಫುಲ್ ಶಾಕು. ದೇವ್ರನ್ನ ಫಸ್ಟ್ ಟೈಮು ಹ್ಯೂಮನ್ ರೂಪದಲ್ಲಿ ನೋಡಿಸ್ತಾರೆ. ಇದು ಇಲ್ಲೇ ಮುಗಿಲಿಲ್ಲ, ಅದನ್ನು ತಗೋಬೇಕಂದ್ರೆ ಕಾಮನ್ ಮ್ಯಾನ್ಗೆ ಫುಲ್ಲು ಕಾಸ್ಟ್ಲಿ. ಆದ್ರೆ ರವಿವರ್ಮ ಅವರು ಪ್ರಿಂಟಿಂಗ್ ಪ್ರೆಸ್ ನ ಸ್ಟಾರ್ಟ್ ಮಾಡಿದ್ರು. ಪ್ರಿಂಟ್ ಮಾಡ್ಬಿಟ್ಟು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಅದನ್ನ ಸೇಲ್ ಮಾಡಕತ್ತರು. ಇಷ್ಟು ದೊಡ್ಡ ರೆವಲ್ಯೂಷನ್ ಮಾಡಿದ್ರು. ನೆಗೆಟಿವ್ ಸೈಡ್ ಇದೆ ಅಲ್ವಾ? ಹೇಗಿರಲ್ಲ ಅಂತೀರ? ಅವ್ರು ಕೇರ್ ಮಾಡ್ತಾರ, ಅವ್ರ ಕೆಲಸ ಅವ್ರು ಮಾಡ್ತಾ ಹೋದ್ರು. ಈ ತಾಯಿ ಯಶೋದೆ ಮತ್ತು ಕೃಷ್ಣ ಅವರ ಪೇಂಟಿಂಗ್ ಅವರು 1890 ಮಾಡಿರ್ತಾರೆ. ಅವರು ಮುಂಬೈ ಆರ್ಟ್ ಆಕ್ಷನ್ ಅಲ್ಲಿ ಈ ಪೇಂಟಿಂಗು 167 crore ಸೇಲ್ ಆಗುತ್ತೆ, ವಿಚ್ ಬೀಟ್ಸ್ MF Husain's ಪೇಂಟಿಂಗ್ ಅಂಡ್ ಬಿಕಮ್ ಇಂಡಿಯಾಸ್ ಕಾಸ್ಟ್ಲಿಯಸ್ಟ್ ಪೇಂಟಿಂಗ್ ಸೇಲ್. ಈ ಸ್ಟೋರಿ ಎಲ್ಲರಿಗೂ ರೀಚ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತು. ಮತ್ತೆ ನನ್ನ ಫಾಲೋ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ.